ಹಾರ್ಮೋಜ್ ಜಲಸಂಧಿಯನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಅಮೆರಿಕ ಸೇನೆ. ಹಾರ್ಮೋಜ್ ಜಲಸಂಧಿಯತ್ತ 2200 ಏನು ಮುಂದುವರೆದಿರುವಂತಹ ಹಡಗುಗಳಿದೆ. ಜಲಸಂಧಿ ನಿರ್ಬಂಧಿಸಿದ್ದಾರೆ ಇರಾನ್ ಮೇಲೆ ಈಗ ಟ್ರಂಪ್ ಕೆಂಗಣ್ಣನ್ನ ಇಟ್ಟಿರುವಂತದ್ದು. ಇದೀಗ ಮಧ್ಯಪ್ರಾಚ್ಯದತ್ತ ಅಮೆರಿಕದ ಟ್ರಿಪೋಲಿ ತಂಡ ಹೋಗ್ತಾ ಇದೆ. ಹಾರ್ಮೋಜ್ ಜಲಸಂಧಿಯತ್ತ ಹೊರಟಿರುವಂತದ್ದು. ಜಲಸಂಧಿ ನಿರ್ಬಂಧಿಸಿದೆ ಇರಾನ್. ಈಗ ಟ್ರಂಪ್ ಕೆಂಗಣ್ಣನ್ನ ಇಟ್ಟಿರುವಂತದ್ದು. ಇದೀಗ ಮಧ್ಯಪ್ರಾಚ್ಯದತ್ತ ಅಮೆರಿಕದ ಟ್ರಿಪೋಲಿ ತಂಡ ಹೋಗ್ತಾ ಇದೆ. ಅಮೆರಿಕ ಸೇನಾ ತುಕಡಿ ಮುಂದುವರಿತಾ ಇರುವಂತದ್ದು ಹಾರ್ಮೋಜ್ ಜಲಸಂಧಿಯತ್ತ. 2200 ಮೆರಿನ್ ಸಿಬ್ಬಂದಿ ಮುಂದುವರಿತಾ ಇರುವಂತದ್ದು. ಜಲಸಂಧಿಯನ್ನ ಇರಾನ್ ನಿರ್ಬಂಧಿಸಿದೆ. ಹಾಗಾಗಿ ಆ ಜಲಸಂಧಿಯನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಟ್ರಂಪ್. ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆಯಾ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧ? ಬಹುದೊಡ್ಡ ದಾಳಿಗೆ ಅಮೆರಿಕ ಸಂಚು ರೂಪಿಸ್ತಾ ಇದೆಯಾ? ಈಗ ಅಲ್ಲಿ ಎಷ್ಟೊಂದು ಹಡಗುಗಳು ಬೇರೆ ರಾಷ್ಟ್ರಗಳಿಗೆ, ನಮ್ಮ ಭಾರತವನ್ನು ಸೇರಿ ಯಾವಾಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವೋ ಅಂತ ಕಾಯ್ತಿರುವಂತ ಹಡಗುಗಳು ಪಟ್ಟಿಯಲ್ಲಿ ಈಗ ಅದನ್ನು ಕೂಡ ಬಂಧಿಸಿರುವಂತದ್ದು ಯಾರು? ಇರಾನ್. ಜೊತೆಗೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಇರಾನ್ ಬಂಧಿಸಿರೋದಕ್ಕೆ ಕೆಂಗಣ್ಣನ್ನ ಇಟ್ಕೊಂಡು ಕಾಯ್ತಾ ಇರುವಂತದ್ದು ಅಮೆರಿಕ, ಅದರಲ್ಲೂ ಟ್ರಂಪ್. ಈಗ ಹಾರ್ಮೋಜ್ ಜಲಸಂಧಿಯನ್ನೇ ಟಾರ್ಗೆಟ್ ಮಾಡಿ, ಹಾರ್ಮೋಜ್ ಜಲಸಂಧಿ ಮೇಲೆ ಇದಾಗಲೇ ಟಾರ್ಗೆಟ್ ಮಾಡಿದ್ದು ಆಯ್ತು, ಇಸ್ರೇಲ್ ದಾಳಿಯನ್ನ ಮಾಡಿದ್ದು ಆಯ್ತು. ಹಾಗಾದ್ರೂ ಕೂಡ ಸುಮ್ಮನಾಗದೆ ಇರುವಂತ ಇರಾನ್ ಅನ್ನ ಈಗ ಮತ್ತಷ್ಟು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಹಾರ್ಮೋಜ್ ಜಲಸಂಧಿಯನ್ನ ನಂಬಿಕೊಂಡು ಇರುವಂತ ಬೇರೆ ರಾಷ್ಟ್ರಗಳು, ಎಲ್ಲ ರಾಷ್ಟ್ರಗಳಿಗೂ ಈಗ ಹೊಡೆತ ಬೀಳೋ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾರ್ಮೋಜ್ ಜಲಸಂಧಿಯನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಬಹುದೊಡ್ಡ ದಾಳಿಗೆ ಸಂಚನ್ನ ರೂಪಿಸ್ತಾ ಇದೆಯಾ ಹಾಗಿದ್ರೆ ಅಮೆರಿಕ? ಹಾರ್ಮೋಜ್ ಜಲಸಂಧಿಯತ್ತ ಅಮೆರಿಕ ಸೇನಾ ತುಕಡಿ ಹೊರಟಿರುವಂತದ್ದು. ಈಗ ಮುಂದಿನ ಪರಿಸ್ಥಿತಿ ಹಾರ್ಮೋಜ್ದು ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. 2000ಕ್ಕಿಂತ ಹೆಚ್ಚು ಹಡಗುಗಳು ಅಲ್ಲಿ ಕಲ್ಲು ಬಂಡೆ ತರ ನಿಂತಿದ್ದಾವೆ, ನಿಂತಲ್ಲೇ ನಿಂತಿರುವಂತದ್ದು. ಈ ಕಡೆ ಹೊರಗೆ ಹೋಗೋಕ್ಕಾಗಲ್ಲ, ಬೇರೆ ರಾಷ್ಟ್ರಕ್ಕೂ ಈಗ ತಿರುಗಿಸೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಕಲ್ಲು ಬಂಡೆಯ ರೀತಿ ಹಡಗುಗಳು ನಿಂತಿರುವಂತದ್ದು. ನಮ್ಮ ಭಾರತದ ಹಡಗುಗಳು ಕೂಡ ಆ ಸಾಲಿನಲ್ಲಿ ಇದೆ. ಈಗ ಎಲ್ಲ ಅಂದ್ರೆ ನಮ್ಮ ಭಾರತೀಯ ಒಂದು ಹಡಗಿನಲ್ಲಿ ಇರುವಂತವ್ರು, ನಮ್ಮ ಭಾರತೀಯರು ಕೂಡ ಇರುವಂತದ್ದು. ಅದರಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ಅವರು ಹಾರ್ಮೋಜ್ ಜಲಸಂಧಿಯಲ್ಲಿ ಆ ಹಡಗುಗಳ ಒಳಗೆ ಇರುವಂತದ್ದು, ಬಂಡೆ ಕಲ್ಲಿನಂತೆ. ಈಗ ಅದನ್ನೇ ಟಾರ್ಗೆಟ್ ಮಾಡೋಕೆ ಮುಂದಾಗಿರುವಂತದ್ದು ಅಮೆರಿಕ. ಈಗ ಮಧ್ಯಪ್ರಾಚ್ಯದ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತ ತೀವ್ರತೆಯನ್ನ ಪಡ್ಕೋತಾ ಇದೆ. ಎಲ್ಲಿ ಹೋಗಿ ಮುಟ್ಟುತ್ತೆ ಈ ಯುದ್ಧ? ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಈಗ ಈ ಹಡಗುಗಳು ಮುಂದೆ ಹೋಗೋಕಾಗ್ತಿಲ್ಲ, ನಮ್ಮ ರಾಷ್ಟ್ರಗಳಿಗೆ ವಾಪಸ್ ಬರೋಕಾಗ್ತಿಲ್ಲ. ಅದೊಂದು ಗೊಂದಲ ಇದ್ರೆ ಅಲ್ಲಿರುವಂಥವ್ರು ಜೀವವಾಗಿ ಉಳ್ಕೋತಾರ? ಅದೊಂದು ರೀತಿಯ ಗೊಂದಲ. ಸಾಕಷ್ಟು ತೈಲವನ್ನ ಹೊತ್ತು ತರ್ತಾ ಇರ್ತಾವೆ ಆ ಹಡಗುಗಳು, ಅಥವಾ ಏನು ನಮಗೆ ಉಪಯುಕ್ತವಾದಂಥ ವಸ್ತುಗಳನ್ನ ಇರಾನ್ನಿಂದ ನಾವು ತರ್ತೀವಲ್ವಾ, ಆಮದು ಮಾಡ್ಕೊಳ್ತೀವಲ್ವಾ, ಎಲ್ಲ ವಸ್ತುಗಳನ್ನ ತುಂಬಿಕೊಂಡು ನಿಂತಿರುವಂತಹ ಹಡಗುಗಳು. ಅವಲ್ಲಿಂದ ವಾಪಸ್ ಬಂದಾಗ ಮಾತ್ರ ನಮಗೆ ಮುಂದುವರೆದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ಅದಕ್ಕೆ ಈಗ ಟಾರ್ಗೆಟ್ ಮಾಡಿರುವಂತದ್ದು ಅಮೆರಿಕ ಜೊತೆಗೆ ಇಸ್ರೇಲ್. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಯುದ್ಧ ಗೊತ್ತಾಗ್ತಾ ಇಲ್ಲ. ಮಧ್ಯಪ್ರಾಚ್ಯದ ಯುದ್ಧ ಇಡೀ ವಿಶ್ವವನ್ನೇ ಈಗ ನಡುಗಿಸ್ತಾ ಇದೆ. ಜೊತೆಗೆ ಆದ್ರೂ ಕೂಡ ಹಾರ್ಮೋಜ್ ಜಲಸಂಧಿ ಇದೆ, ಹೇಗಾದ್ರೂ ಮಾಡಿ ಅಲ್ಲಿಂದ ವಾಪಸ್ ಬಂದ್ಬಿಡೋಣ ಅಂತ ಅನ್ಕೊಂಡಿರುವಂತ ಹಡಗುಗಳಲ್ಲಿ ಇರುವಂತ ಯಾರ್ಯಾರಿದ್ದಾರೆ ಅವ್ರಿಗೂ ಈಗ ಜೀವ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿರುವಂತ ಪರಿಸ್ಥಿತಿ ಬಂದಿದೆ.